ನಮಸ್ಕಾರ ಫ್ರೆಂಡ್ಸ್. ಹಾಲು ಒಡೆದೋಗಿತ್ತು, ಪನ್ನೀರ್ ಟ್ರೈ ಮಾಡಿದೆ. ಇದು ಟ್ರೈ ಮಾಡಿದ್ದು, ಬಟ್ ಎಂಡ್ ರಿಸಲ್ಟ್ ಚೆನ್ನಾಗಿ ಬಂತು. ಹಾಲು ಒಡೆಯೋ ಥರ ಆಗಿದ್ದರೆ ಅಥವಾ ಅದು ಸಿಡಿತಾ ಇದ್ದರೆ ಅದು ಕೆಟ್ಟೋಗಿದೆ ಅಂತ. ಆವಾಗ ಅದಕ್ಕೆ ಸ್ಪೂನ್ ಆಡಿಸ್ತಾ 2 ಸಲ ಕುದಿಸ್ಕೊಂಡ್ರೆ ಅದು ಇನ್ನೂ ಉಳಿಯುತ್ತೆ. ನಾನು ಹಾಗೆ 2 ಸಲ ಕುದಿಸ್ಕೊಂಡೆ ಒಡೆದಿರೋ ಹಾಲನ್ನೇ ಅದಕ್ಕೆ ಸ್ಪೂನ್ನ ತಿರುಗಿಸ್ತಾ ಇರಬೇಕು, ಇನ್ನೂ ಒಡೆಯುತ್ತೆ. 2 ಸಲ ಕುದಿಸ್ಕೊಂಡ್ಮೇಲೆ ಆಫ್ ಮಾಡಿದ್ದು ನಾನು. ಆಫ್ ಮಾಡಿದ್ಮೇಲೆ ಅದನ್ನು ಒಂದು ಸ್ಟ್ರೇನರಲ್ಲಿ ಬಸ್ಕೊಂಡೆ. ಕೆಳಗಡೆ ಒಂದು ಬೌಲಿಟ್ಟು ಹಾಲಿನ ಪಾತ್ರೆ ಬಸ್ಕೊಂಡೆ. ಪನ್ನೀರು ಸ್ಟ್ರೈನರಲ್ಲಿತ್ತು ಮತ್ತು ಹಾಲು ಅಥವಾ ಏನೋ ಒಡೆದಿರೋ ನೀರು ಕೆಳಗಡೆ ಇತ್ತು. ಆ ಹಾಲನ್ನ ನೀವು ಗಿಡಕ್ಕೆ ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ಪನ್ನೀರ್ ಮಾಡೋಕ್ಕೆ ನಮಗೆ ಮಸ್ಲಿನ್ ಕಾಟನ್ ಕ್ಲೋತ್ ಬೇಕು. ಸೊ ಇತ್ತು, ಹಾಗಾಗಿ ಅದನ್ನ ಅರ್ಧ ಕಟ್ ಮಾಡಿಕೊಂಡು ಆ ಬೌಲ್ ಮೇಲೆ ಈ ಥರ ಇಟ್ಟೆ. ನಾನು ಟ್ರೈ ಮಾಡೋಕ್ಕೆ ಮಾಡಿದ್ದು, ಬಟ್ ಚೆನ್ನಾಗಿ ಬಂತು ಫಸ್ಟ್ ಟೈಮ್. ಸೊ ಇದು ಸ್ಟ್ರೈನ್ ಆಗಿರೋ ಪನ್ನೀರನ್ನ ನೀರಿನ ಅಂಶ ಎಲ್ಲ ಹೋಗೋಕ್ಕೆ ಈ ಮಸ್ಲಿನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡಿದ್ದು. ಇದರಲ್ಲಿರೋ ನೀರಿನಂಶ ಅಥವಾ ಒಡೆದೋಗಿರೋ ಹಾಲಿನಂಶ ಎಲ್ಲ ಈ ಬೌಲಲ್ಲಿ ತೆಗಿಬೇಕು. ಈ ಥರ ಬೌಲ್ ಮತ್ತು ಸೈಡಲ್ಲಿ ಪ್ಲೇಟ್ ಮತ್ತು ಮಸ್ಲಿನ್ ಕ್ಲೋತ್ ಇಟ್ಟರೆ ನೀವು ಬೇಗ ಮಾಡ್ಕೊಳ್ಬೋದು ಅಂತ ನನ್ನ ಸಜೆಷನ್, ಯಾಕಂದರೆ ನಾನು ಹೀಗೆ ಮಾಡಿದ್ದು. ಸೊ ಈ ಥರ ಎಷ್ಟು ಸ್ಕ್ವೀಸ್ ಮಾಡ್ತಿರೋ ಅಷ್ಟು ನೀರು ಹೋಗುತ್ತೆ. ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡೆ. ಇಲ್ಲಿ ತೆಗೆದು ನೋಡಿದಾಗ ಬಿಡಿಯಾಗಿ ಕಾಣಿಸುತ್ತೆ ಪನ್ನೀರೆಲ್ಲ, ಬಟ್ ಅದರಲ್ಲಿ ಇನ್ನೂ ನೀರಿನ ಅಂಶ ಇರುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಸಲ ಕೂಡ ಸ್ಕ್ವೀಸ್ ಮಾಡಿಕೊಂಡೆ ಅದೇ ಬಟ್ಟೆಯಲ್ಲಿ. ಇದು ಎಷ್ಟು ಸ್ಕ್ವೀಸ್ ಮಾಡಿದ್ರೂ ಅಷ್ಟು ಹಾಲು ಅಥವಾ ನೀರಿನ ಅಂಶ ಇದರಲ್ಲಿ ಬರ್ತಾನೆ ಇರುತ್ತೆ. ಸೊ ಕೆಳಗಡೆ ಒಂದು ಬೌಲ್ ಇಟ್ಕೊಳ್ಳಿ, ಸೈಡಲ್ಲಿ ಪ್ಲೇಟ್ ಪನ್ನೀರೆಲ್ಲ ತೆಗಿಯೋಕ್ಕೆ. ಸೊ ಆ ಪನ್ನೀರ್ ನೀರನ್ನ ನಾನೆಲ್ಲ ಚೆಲ್ಬಿಟ್ಟು ಆ ಬೌಲ್ನ ಮತ್ತೆ ಕ್ಲೀನಾಗಿ ತೊಳ್ಕೊಂಡು ಇವಾಗ ಆ ಬಟ್ಟೆಯಲ್ಲಿ ಸುತ್ತಿರೋ ಪನ್ನೀರನ್ನ ಇದರಲ್ಲಿ ಇಡ್ತಾಯಿದ್ದೀನಿ ಬೌಲಲ್ಲಿ. ಚಿಕ್ಕ ಪ್ಯಾಕೆಟ್ ಹಾಲಷ್ಟೇ. ಸೊ ಬೌಲೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಟ್ಟೆ ಸುತ್ತಿರೋ ಪನ್ನೀರನ್ನ ಇಲ್ಲಿಟ್ಟು ಅದ್ರ ಮೇಲೆ ವೇಟ್ ಆಗಿರೋ ಯಾವುದಾದ್ರೂ ಒಂದು ವಸ್ತುನ ಇಡ್ಬೋದು. ನಾನು ಇಲ್ಲಿ ನೀರಿನ ಜಾರ್ ಇಡ್ತಾಯಿದ್ದೀನಿ, ಇದರಲ್ಲಿ ತುಂಬ ವೇಟ್ ಇರುತ್ತಲ್ವ. ಸೊ ಇದನ್ನಿಟ್ಟೆ. ಇದನ್ನು ನಾನು 2-3 ಅವರ್ಸ್ ಅಂತೂ ಬಿಟ್ಟಿಲ್ಲ, ತುಂಬ ಹೊತ್ತು ಬಿಟ್ಟೆ. ಮಧ್ಯಾಹ್ನ ಇಟ್ಟಿದ್ದು, ನಾನು ರಾತ್ರಿ ತೆಗ್ದಿದ್ದು. ನೋ ಪ್ರಾಬ್ಲಮ್, ಚೆನ್ನಾಗಿ ಅದು ನೀರೆಲ್ಲ ಹೋಗುತ್ತೆ ಅಂತ. ಸೊ ಇವಾಗ ನೋಡ್ತಾ ಇದ್ದೀನಿ, ಈ ಥರ ಶೇಪಲ್ಲಿ ಬಂದಿತ್ತು. ಸೊ ಇದನ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಅಂತ. ಮೇಲ್ಗಡೆ ಈ ಥರ ಸ್ವಲ್ಪನೇ ಅಷ್ಟೇ ಸ್ಪ್ಲಿಟ್ ಆಗಿತ್ತು, ಬಟ್ಟೆಗಂತೂ ಹತ್ತುತ್ತೆ ಯಾಕಂದರೆ ಅದು ಅಂಟಿರುತ್ತಲ್ವ. ಸೊ ನಾನು ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಬಟ್ ಚೆನ್ನಾಗಿ ಕೂಡ್ಕೊಂಡಿತ್ತು ಪನ್ನೀರೆಲ್ಲ, ಶೇಪಾಗಿ ಒಂಥರ ಓವೆಲ್ ಶೇಪಲ್ಲಿ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿದ್ದು ನಾನು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ಥರ ಶೇಪಲ್ಲಿ ಆಗಿತ್ತು, ಎಲ್ಲ ಕೂಡ್ಕೊಂಡಿತ್ತು, ಗಟ್ಟಿಯಾಗಿತ್ತು, ನೀರೆಲ್ಲ ಹೋಗಿತ್ತು. ಈ ಥರ ಶೇಪಲ್ಲಿ ಬಂದಿತ್ತು ಪನ್ನೀರು. ಪ್ಲಸ್ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡ್ರೂ ಏನೂ ಒಡೆದಿಲ್ಲ. ನೋಡಿ ಚೆನ್ನಾಗಿ ಬಂತು. ಇಲ್ಲಿ ನನಗೆ ಒಂಥರ ನಾರ್ಮಲ್ ಪನ್ನೀರ್
ಹೇಗಿರುತ್ತೆ ಹಾಗೆ ಬಂತು, ಹೋಮ್ ಮೇಡ್ ಪನ್ನೀರ್ ಥರ ಚೆನ್ನಾಗಿತ್ತು. ಏನೂ ಒಡ್ಕೊಳ್ಲಿಲ್ಲ ಕಟ್ ಮಾಡುವಾಗ. ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ನೋಡಿ ಈ ಥರ ಇನ್ ಬಿಟ್ವೀನ್ ಕ್ಯೂಬ್ ಆಗಿರೋ ಪನ್ನೀರ್ ಈ ಥರ ಗಟ್ಟಿಯಾಗಿತ್ತು. ಶೇಪಲ್ಲಿ ಪರ್ಫೆಕ್ಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಫಸ್ಟ್ ಟೈಮ್ ಕೂಡ ಚೆನ್ನಾಗೇ ಬಂತು. ತುಂಬ ಸಲ ಹಾಲು ಒಡೆದಿತ್ತು. ಈ ಸಲ ಒಡೆಯುವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ಫಸ್ಟ್ ಟೈಮ್, ಬಟ್ ಚೆನ್ನಾಗಿ ಬಂತು. ಸೊ ನಿಮ್ಮನೇಲಿ ಯಾವುದಾದ್ರೂ ಚಿಕ್ಕ ಬಾಕ್ಸ್ ಇದ್ದರೆ ಅದರಲ್ಲಿ ಕೂಡ ನೀವು ತೆಗೆದಿಟ್ಕೊಳ್ಬೋದು. ನಾನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡು ಫ್ರಿಡ್ಜಲ್ಲಿ ಇಡ್ಬೋದು ಅಥವಾ ಅದೇ ದಿನ ಕೂಡ ಮಾಡಿ ತಿನ್ಬೋದು. ಬಟ್ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಈ ಬಟ್ಟೆಯಲ್ಲಿ ಹತ್ತಿರೋದು, ಬೌಲಲ್ಲಿ ಹತ್ತಿರೋದು ಕೂಡ ನೀವು ಯೂಸ್ ಮಾಡ್ಬೋದು. ಅದೇನು ಪುಡಿ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಸೊ ಬಾಕ್ಸಲ್ಲಿ ತೆಗಿತಾ ಇದ್ದೀನಿ ಇವಾಗ. ಇದನ್ನ ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಬೇರೆ ದಿನ ಯೂಸ್ ಮಾಡ್ತೀನಿ. ಅದೇ ದಿನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಪನ್ನೀರ್ ಐಟಮ್ಸ್ ಮೇನ್ ಡಿಶ್ ಆಗಲ್ಲ, ಇಷ್ಟು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಇದನ್ನ ಮೇನ್ ಡಿಶ್ಗೆ ಬೆರೆಸ್ಕೊಂಡು ಕೂಡ ಪನ್ನೀರನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಕೂಡ ಹಾಗೆ ಮಾಡ್ತೀನಿ. ಹೇಗಿತ್ತು ನಾನು ಫಸ್ಟ್ ಟ್ರೈ ಮಾಡಿರೋ ಪನ್ನೀರ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು.